ಹುಡುಗ್ರು ಏನು ಮಾಡ್ತಾ ಇದ್ದಾವೆ ಮನೆ ಕೆಂಡ್ವೆ? ಹ್ಞೂ ಮನೆ ಕೆಂಡ್ರು ಕಣ್ರಿ. ಈಗ ತೂಗ್ ಮನಗಿಸ್ದೆ. ಸ್ನಾನ ಮಾಡೋಕ್ಕೆ ನೀರು ಕಾಯಿಸ್ಲಾ? ಬಿಡು, ನಾಳೆಗೆ ಮಾಡ್ತೀನಿ. ಇವತ್ತಿಂದೇ ನಾಳೆಗೆ ಮಾಡ್ತೀನಿ ಬಿಡು. ನೆನ್ನೆ ಮಾಡ್ಕೊಂಡಿದ್ನಲ್ಲ, ನಾಳೆಗೆ ಮಾಡ್ತೀನಿ ಬಿಡು. ಸ್ವಲ್ಪ ನನಗೆ ಯಾಕೋ ಇದು ಕಾಲು ಸ್ವಲ್ಪ ನೋವ್ತಾ ಐತೆ ಇನ್ನೂ. ಈ ಕಾಲು ಸ್ವಲ್ಪ ನೋವು ಜಾಸ್ತಿ ಐತೆ ಕಣೆ ಯಾಕನ. ಇನ್ನೊಂದ್ಸತಿ ಹೋಗಿ ತೋರಿಸ್ಕೊಂಬರ್ರಿ. ಅಪ್ಪಾಜಿನ ಕರ್ಕೊಂಡು ಹೋಗ್ರಿ. ನಾನು ಹೇಳ್ತೀನಿ ಬಂದಮೇಲೆ ಸಾಯಂಕಾಲಕ್ಕೆ ಬರುತ್ತಲ್ಲ ಅಪ್ಪಾಜಿ ಅವಾಗ ಹೇಳ್ತೀನಿ. ಕರ್ಕೊಂಡು ಹೋಗಪ್ಪ ಇನ್ನೊಂದ್ಸತಿ, ನಾ ಯಾಕೆ ನೋವು ಅಂತೈತೆ ಅಂತ ಹೇಳಿ ಅಪ್ಪಾಯಿ ಬಂದಾಗ ಹೇಳ್ತೀನಿ ಹೇಳು. ಹೋಗಿ ಬರ್ರಿ. ನೋವಿದ್ರೆ ಇನ್ನೊಂದ್ಸತಿ ನೋಡಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಏನು ಎತ್ತ ಅಂತ ಹೇಳ್ತಾರೆ. ಅದೇ ಕೂಕೊಂಡಿದ್ರೆ ಏನು ಅನ್ಸಲ್ಲ. ನಿನ್ಕಂಡ್ರೆ ಮನಿಕೊಂಡ್ರೆ ಸ್ವಲ್ಪ ಹಿಂಗೆ ಜುಮ್ 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 ಅಂದಂಗೆ ಆಗುತ್ತೆ. ಹಿಂಗೆ ಓಡಾಡ್ಕೊಂಬಂದು ಒಂದು 5 ನಿಮಿಷ ಏನೀಗ ಹಿಂಗೆ ಕೂತ್ಕೊಂಡೆ ಅಂದರೆ ಇವಾಗ ನೋಡು ಓಡಾಡ್ಕೊಂಬಂದ್ಮೇಲೆ ಇವಾಗ ಒಂದು ಸ್ವಲ್ಪ ನೋವ್ತಾ ಐತೆ, ನೋವು ಐತೆ. ಇಷ್ಟು ದಿವಸ ಏನಿರಲಿಲ್ಲಪ್ಪ, ಇವಾಗ ನೋವು ಆಗ್ತೈತೆ. ಅದು ವಾಸಿ ಆಗಕ್ಕೆ ಹಂಗೆ ನೋಯ್ತೈತೆ ಅನಿಸುತ್ತೆ. ವಾಸಿ ಆಗ್ತೈತಲ್ಲ ಅದಕ್ಕೇನೆ ಹಂಗೆ ಸ್ವಲ್ಪ ನೋವಿದ್ದೇ ಇರುತ್ತೆ ಅನಿಸುತ್ತೆ. ವಾಸಿ ಆಗಕ್ಕೆ ಬಿಡಿ, ಏನಾಗಲ್ಲ. ಅದೆಲ್ಲ ವಾಸಿ ಆಗುತ್ತೆ. ಯಾಕಪ್ಪ ಏನಾಯ್ತು? ಯಾಕೆ ನೋವು ಕಾಣತ್ತೆ ಕಾಲೊಂದು ಸ್ವಲ್ಪ, ಅದಕ್ಕೆ ತೋರಿಸ್ಕೊಂಬರ್ಬೇಕಾಯ್ತು ಅಂದೆ. ಅದಕ್ಕೆ ಸೋಮವಾರ ದಿನ ಹೋದ್ರಾಯ್ತೇಳು. ಸ್ವಲ್ಪ ಯಾಕೋ ನೋವು ಬರುತ್ತೆ ಸ್ವಲ್ಪ. ಅತ್ತೆ ಬಂತು. ಅತ್ತೆ ಬಾರತ್ತೆ, ಚೆನ್ನಾಗಿದೆಯೇ? ಬಾ. ಯಾವಾಗ ಬಂದೆ? ಈಗಳಮ್ಮ ಇನ್ನು ಈಗಿನ್ನ ಬಂದೆ ನೋಡು. ಬಂದಾಳೆ. ಇಲ್ಲಿಗೆ ಬಂದೆ. ಸುಗುಣರ ಮಂತಕ್ಕೂ ಹೋಗ್ಲಿಲ್ಲ, ಎಲ್ಗೂ ಹೋಗ್ಲಿಲ್ಲ. ಇಲ್ಲಿಗೆ ಬಂದಿದ್ದು. ಹುಡುಗರು ಮನಿಕೆಂಡು ಇವಾಗಿ ನಾನು ಕೂಕಳ್ ಮಂಜಮ್ಮ ಕೂಕ. ಚೆನ್ನಾಗಿದೆಯೇನಪ್ಪ ಕಾಲು ಇವಾಗ ಸ್ವಲ್ಪ ವಾಸಿ? ನಮ್ಮ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಎಷ್ಟೋ ನೋವು ಕಡಿಮೆ ಆದಂಗೆ ಆಗೈತಿ. ಸ್ವಲ್ಪ ಪರವಾಗಿಲ್ಲ ಕಣಮ್ಮ. ಅದೇ ಇನ್ನೊಂದು ಸ್ವಲ್ಪ ಯಾವಾಗಲ ಹಿಂಗೆ ನೋಯ್ದಂಗೆ ಆಗುತ್ತಂತೆ. ಅದಕ್ಕೆ ಹೋಗಿ ತೋರಿಸ್ಕೊಂಬರ್ರಿ ಅಂತ ಹೇಳಿ ಹೇಳ್ತಿದ್ದೆ. ಸ್ವಲ್ಪ ನೋವು ಬರುತ್ತಂತೆ. ತೋರಿಸ್ಕೊಂಬಾರಪ್ಪ. ತೋರಿಸ್ಕೊಂಡು ಮನೆಗೆ ಬರ್ರಿ. ರುತಮ್ಮ ನೀನು 5 ತಿಂಗಳಿಗೆ ಬಾ ಮನೆಗೆ. ನಾನು ಅದೇ ಕರ್ಕೊಂಡು ಹೋಗೋಣ ಹೇಳೋಗೋಣ ಅಂತ ಬಂದೆ. ನನಗೂ ಒಬ್ಬಳೇ ಇರೋಕ್ಕಾಗಲ್ಲ ಅಲ್ಲಿ. ಅಲ್ಲಿ ಯಾರು ಇರ್ತಾರಮ್ಮ. ಅದಕ್ಕಾಗಿ ನಮ್ಮ ಮನೆಯಾಗೆ ಯಾರು ಇಲ್ಲ ಅಂದ್ರೆ ಪ್ರವೀಣು ಬರೋಲ್ಲ, ಏನಿಲ್ಲ. ಇವಾಗ ನಾನು ಒಬ್ಬಳೇ ಇರ್ಬೇಕಂದ್ರೆ ಮನೆಯಾಗ ರಣೋ ಅಂತೈತೆ. ಅದಕ್ಕೆ 5 ತಿಂಗಳಿಗೆ ಬಾ ಹೋಗೋಣ. ಅಮ್ಮ ಯಾವಾಗ ಬಂದೆ? ನೀನು ಬಂದಿದ್ದು ನೋಡಿ ಅಮ್ಮ ಬಂತಲ್ಲ ಅಂತ ಬಂದೆ. ಯಾವಾಗ ಬಂದಮ್ಮ? ಈಗ ಅಮ್ಮ ಇವಾಗೇನೋ ಬಂದೆ ನಾನು. ಅದೇ ಮಾತಾಡ್ಬೇಕಾಗಿತ್ತು. ಒಂದಿಟ್ಟು ಮಾತಾಡ್ಕೊಂಡು ಹಂಗೆ ಹುಡುಗರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಾ ಸುಗುಣಕ್ಕ ಕೂತ್ಕ ಬಾ. ಇರಲಿ ಪರವಾಗಿಲ್ಲ ಬಿಡ. ಸ್ವಲ್ಪ ವಾಸೆನಾ ಇವಾಗ? ವಾಸ ಇವಾಗ ಸ್ವಲ್ಪ ನೋವು ಕಡಿಮೆ ಆಗೈತೆ. ಅದು ಇವಾಗ ಇದು ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ರೆ ಏನೋ ಕಾಣಿಸಲ್ಲ. ನಿಂತ್ಕೊಂಡ್ರು ಓಡಾಡ್ಕೊಂಬಂದ್ಮೇಲೆ ಅವಾಗ ಸ್ವಲ್ಪ ನೋವು ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದ್ಸತಿ ಹೋಗಿ ತೋರಿಸ್ಕೊಂಬರೋಣ ಅಂತ ಅವ್ರು ಹೇಳಿದ್ರು. ಒಂದ್ಸತಿ ಬಂದು ಹೋಗ್ರಿ ಏನಾರ ನೋವಿದ್ರೆ ಅಂತ. ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ನೋವ್ತಾ ಇತ್ತಲ್ಲ, ಅದಕ್ಕೆ ಹೋಗಿ ಬರೋಣ ಅಂತ ಇದೀವಿ. ಸೋಮವಾರ ಹೋಗ್ತೀವಿ. ಪಪ್ಪ 5 ತಿಂಗಳ ಕರ್ಕೊಂಬಾರಪ್ಪ. ಹುಡುಗರ್ನ ಕರ್ಕೊಂಬಂದ್ರೆ ಅತ್ಲಾಗ ಅಲ್ಲೇ ಇರ್ತಾರೆ. ಯೋಸ್ತಿ ಸಂತ ಇಲ್ಲೇ ಇರೋದು. ಅವ್ರ ಅಪ್ಪ ಅಮ್ಮಯ್ಯ ನಾಮಕರಣ ಮಾಡತಕ್ಕ ಕಳ್ಸಲ್ಲ ಅಂತಿದ್ರು ಕಣ್ಮಂಜಕ್ಕ. 9 ತಿಂಗಳು ತಕ್ಕ ಕಳ್ಸಲ್ಲ ಅಂಬಾರು. 5 ತಿಂಗಳಿಗೆ ಕರ್ಕೊಂಡು ಹೋಗಿ ನೇಮ್ತಿಯಲ್ಲಿ 2 ಹುಡುಗರು ಬೇರೆ ಒಂದಾಗಿದ್ರೆ ಹಂಗ ಅನ್ಬೋದಾಗಿತ್ತು. 2 ಹುಡುಗರ್ನ ಸಾಕಾಗಲ್ಲ ಕಣ್ಮಂಜಕ್ಕವು. ನೀನೇನೇನು ಆಗಲ್ಲ. ಯಾಕ ನೀನು ನಾನೆಲ್ಲ ಸಾಕ್ತೀನಿ ಸುಮ್ಕಿರಿ. ಇಬ್ರಾಳೆ ಇರ್ತೀವಿ. ಇಬ್ರಾಳೆ ಏನು ಮಾಡಬೋದ್ಕು ನೋಡ್ಕೊಂತೀವಿ. ಅಲ್ಲೂ ಮನೆಗೆ ಬೇಜಾರ. ಅಲ್ಲೆಲ್ಲ ಅಯ್ಯೋ ನಿಮ್ಮ ಸಾಸಿಯ ಒಂದು ದಿವ್ಸಕ್ಕೂ ಇಲ್ಲಿಲ್ಲಮ್ಮ. ಬರೀ ಮದುವೆ ಆದಾಗಿಂದಲೂ ಅಲ್ಲೇ ಐತಿ ಅಂತೆ. ಅದಕ್ಕೆ 5 ತಿಂಗಳ ಕರ್ಕೊಂಡು ಹೋಗ್ತೀನಿ. ಇರ್ಲಿ ಅವಳು ಅಲ್ಲೇ ನಾವು ನೋಡ್ಕೊಂತೀವಿ ಎಲ್ಲಾನು. ಸರಿ ಆಯ್ತು ಹೇಳತ್ತೆ. ಅಪ್ಪ ಅಮ್ಮಾಯಿ ಬರಲಿ. ಅಪ್ಪ ಅಮ್ಮಾಯಿಗೆ ಹೇಳಿ ಕರ್ಕೊಂಡು ಹೋಗ್ಬಂತೆ 5 ತಿಂಗಳಿಗೆ. ಇನ್ನೊಂದು ವಾರ ಹೋದ್ರೆ 5 ತಿಂಗ್ಳಕ್ಕೆ ಬಿಡುತ್ತೆ. 5 ತಿಂಗಳಿಗೆ ಹೋಗೋಕ್ಕಾಗುತ್ತೆ ಹೇಳು. ಅಪ್ಪ ಅಮ್ಮಾಯಿ ನಾನು ಕಳಿಸ್ತೀವಿ ಅಂದರೆ ಹೋಗ್ರಿ. ಏನು ಅಮ್ಮಗೆ ಒಬ್ಬರೇ ಇರೋಕ್ಕೆ ಬೇಜಾರ. ಇವನು ಬೇರೆ ಇಲ್ಲೇ ಇದ್ದಾನೆ ಪ್ರವಿ. ಇನ್ನೇನು ಯೋಸೋ ದಿನ ಇರಬಾರ್ದಿಲ್ಲಿ. ಸುಮ್ಮನೆ ನೆಂಟರ ಮನೆಯಾಗೆ ಏನತ್ ಹೋಗ್ರಿ. ಅಲ್ಲೇ ಇದ್ದು ಹುಡುಗರು ನೋಡ್ಕೊಳ್ರಿ. ಅಮ್ಮಯ್ಯೆಲ್ಲ ನೋಡ್ಕೊಂಬತ್ತು ಹುಡುಗರ್ನ. ಸರಿ ಆಯಿತು ಸುಗುಣಕ್ಕ. ಅದೇ ಬರಲಿ. ಅಪ್ಪ ಅಮ್ಮಾಯಿ ಬಂದ ಮಾತಾಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗುತ್ತೆ. ಅವ್ರಿನ್ನ ಏನು ಅಂತಾರ ಏನೋ. ನೀನು ಹೇಳ್ಬೇಕು ರುತಮ್ಮ. ಹೋಗ್ತೀನಿ. ನಮ್ಮ ಅತ್ತೆ ಒಂದೇ ಐತೆ. ಸೇನೆ ದಿನ ಆಯ್ತು ನಾವು ಊರಿಂದ ಬಂದು ಹೋಗ್ತೀನಿ ಅಂತ ನೀನು ಹೇಳಿ ದೊಡ್ಡಗನ ಬರಬೇಕು. ಸುಮ್ಮನೆ ಇಲ್ಲೇ ಉಳ್ಕೊಂಡ್ರೆ ಇಲ್ಲೇ ಇರೋದೇ. ಬರ್ಬೇಕಣಮ್ಮ. ಬಂದು ಎಲ್ಲನ ಅಲ್ಲಿರಬೇಕು ಊರುಗಳಾಗಿ. 5 ತಿಂಗಳ ಬಾ. 5 ತಿಂಗಳ ಬಂದರೆ ಏನು ತೀರಾ 9 ತಿಂಗಳ ನಾಮಕರಣ ಮಾಡೋಕ್ಕಾಗುತ್ತೆ. ಇವಾಗ 5 ತಿಂಗಳ ಬರ್ರಿ. ನನಗೂ ಬೇಜಾರು. ಅಲ್ಲಿ ಬಿಟ್ಟು ಬರೋಕ್ಕೂ ಆಗಲ್ಲ. ಅಲ್ಲೇ ಬಿಟ್ಟಿರಾಕಿ. ನಮ್ಮ ಹುಡುಗರನ್ನು ಸುಧಾರ್ಸೋಕ್ಕಾಗಲ್ಲ. ಅಳ್ತೇವೆ. 2 ಹುಡುಗರು ಬೇರೆ ಅಲ್ಲ. ಒಂದಾಗಿದ್ರು ಬಿಡಪ್ಪ ಅನ್ಬೋದಾಗಿತ್ತು. ಇಲ್ಲೇನೆ 3 ಒಂದಾಗಿದ್ರು ನೋಡ್ಕೊಂಬಕ್ಕಾಗಲ್ಲ. ಇವತ್ತು ಬೇರೆ ಐತೆ ಚೈತ್ರಕ್ಕ ಲಸ್ಮಕಾಯಿ ಬೇರೆ ಬರುತ್ತೆ. ಅವರು ಎಲ್ಲ ನೋಡ್ಕೊಂಡ್ರು ಒಂದೊಂದು ತಡಿ ಸಾಕದಂಗೆ ಆಗುತ್ತೆ. 2 ಹುಡುಗರನ್ನ ಸುಧಾರ್ಸೋದು ಬೋಲ್ ಕಷ್ಟ. ಒಂದಿಟ್ಟು ಕ್ಯಾತೆ ಜಾಸ್ತಿ ಬೇರೆ. ಅದಕ್ಕೇನೆ ಸುಧಾರ್ಸೋಕ್ಕಾಗಲ್ಲ. ಈ 1-2 ದಿನ ಬಿಡು. ಏನು 9 ತಿಂಗಳು ತನಕ ಇದ್ದು ಬರ್ತಾರೆ. ನಮಗೆ ಬೇಜಾರಾಗುತ್ತೆ ಕಣ್ ಪಾಪ. ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಅಂದಮೇಲೆ ಬಂದುಬಿಡ್ಬೇಕು. ನೀನು ಇಲ್ಲೇ ಇದೆಯಪ್ಪ. ನಾನು ಒಬ್ಬಳೇ ಅಲ್ಲಿರೋಕ್ಕಾಗುತ್ತೆ ಹೇಳು. ನಾವು ಬಿಡತ್ತ ಹೋಗ್ಲಿ. ಇವತ್ತು ಅರ್ಥ ಮಾಡ್ಕೊಂಬೋತಾರೆ. ಇವತ್ತು ಅರ್ಥ ಮಾಡ್ಕೊಂತಾರೆ. ನಾಳೆ ಅರ್ಥ ಮಾಡ್ಕೊಂತಾರೆ ಅಂತ ನಾನು ಏನೇನು ಮಾತಾಡಿಲ್ಲ. 5 ತಿಂಗಳಿಗೆ ಬರ್ರಿ ಸುಮ್ಮನೆ.
ಅಷ್ಟೇನೆ. 5 ತಿಂಗಳ ಬಂದು ಅಲ್ಲಿ ಇರೋದು ಕಲ್ಕಡ್ರಿ ಊರಾಗಿ. ನಾವು ಹೇಳೋದ ಕೇಳ್ಬೇಕು ಪಾಪ. ಬಿಡು ಮಂಜಕ್ಕ, ಕರ್ಕೊಂಡೋಗಿ ಮಂತೆ ಅವ್ರ ಅಪ್ಪ ಅಮ್ಮ ಬರ್ಲಿ. ಅವ್ರು ಏನಂದ್ರು, ನಾವು 9 ತಿಂಗಳು ತಕ ಕಳಿಸಲ್ಲ, ನಾಮಕರಣ ಮಾಡಿ 9 ತಿಂಗಳ ಒಂದೇ ಪಟ್ಟು ಕಳಿಸ್ತೀವಿ ಅಂತಂದ್ರು. ಒಟ್ಟು ತೋರ್ಬೇಕು ಅವ್ರಿಗೆಲ್ಲನ ತಂದು ಕಾಲು ತೋಡ ಗೆಜ್ಜೆ ಎಲ್ಲ ತಗೊಂಬಂದು 9 ತಿಂಗಳ ನಾಮಕರಣ ಮಾಡಿ ಫಸ್ಟ್ ನೀರು ಬೇರೆ ಮಾಡಬೇಕು ನಮ್ಮ ಋತಮ್ಮನ ಮಕ್ಳುದ ಅಂತ ಹೇಳಿ ಅವರು ಬೋಲ್ ಆಸೆಗೆ ಇದ್ದಾರೆ. ಮಾಡಬೇಕು ಅಂತ. ನೀನು 5 ತಿಂಗಳಿಗೆ ಕರ್ಕೊಂಡೋದ್ರೆ 5 ತಿಂಗಳಿಗೆ ನಾಮಕರಣ ಮಾಡಿ ಚೆನ್ನಾಗಿರಲ್ಲ. ಒಂದು 9 ತಿಂಗ್ಳಿಗೆ ಮಾಡಿದರೆ ಚಂದ ಹುಡುಗರಿಗೆ. ಅದಕ್ಕೋಸ್ಕರನ ಇಲ್ಲ ನೋಡು, 1-2 ದಿನ ಸುಧಾರಿಸು. 2 ಹುಡುಗರು ಬೇರೆ ಅಲ್ಲ, ಒಂದಾಗಿದ್ರೆ ಹೆಂಗೆ ಅನ್ಬೋದಾಯ್ತು. ಅವಳ ಪಾಪ ಅಡುಗೆ ಸೊಪ್ಪು ಅದು ಮಾಡ್ತಿರ್ಬೇಕು. ಆಗಲ್ಲ, ನೀನು ಒಬ್ಬಳೇ ಆದರೆ ಹಂಗೆ ಇರ್ಬೋದಮ್ಮ. ಇಲ್ಲೇ ಇರು 1-2 ದಿನ ಸುಮ್ಮನತ್ತ. ಒಬ್ಬಳೇ ಇರೋಕ್ಕಾಗಲಿಲ್ಲ ಅಂದರೆ ತುಗಣಮ್ಮನ ಮನೆಯಾಗ 1-2 ದಿನ, ನಮ್ಮ ಮನೆಯಾಗ 1-2 ದಿನ ಇಲ್ಲಿ ಓಡಾಡ್ಕೊಂಡು ಇರು. ಹಿಂಗೇನಿ ಅಯ್ಯೋ, ಎಲ್ಲಿದ್ರು ನಮ್ಮ ಮನೆಯಾಗ ನಾವು ಇದ್ದಂಗೆ ಆಗಲ್ಲಮ್ಮ. ಎಲ್ಲನ ಇರಲಿ, ನಮ್ಮ ಮನೆಗೆ ನಾವು ಹೋಗ್ಬೇಕು. ಎಷ್ಟು ದಿವಸ ಆಗೈತೆ ನಮ್ಮ ಋತಮ್ಮ ಎಂದೆಂದು ಬಂದಿಲ್ಲ ನಮ್ಮಲ್ಲಿ. ಎಲ್ಲಾರು ಹಂಗೆ ಅಂತಾರೆ ಕೇಳಾರೆಲ್ಲ. ಅಯ್ಯೋ, ಒಂದು ದಿವ್ಸಕ್ಕೂ ಬಂದಿಲ್ಲ. ಕರ್ಕೊಂಬರ್ರಿ 5 ತಿಂಗಳ ಕರ್ಕೊಂಬರ್ರಿ ಅಂತಾರೆ. ಏನು 5 ತಿಂಗಳಿಗೆ ಈಗಾಗಲೇ ಬರ್ದೆ ಏನಮ್ಮ, ಬರ್ಬೋದು. ಏನು ಚೆನ್ನಾಗಿ ಅತ್ಲಾಗೆ ಅವರು ಏನು ಆರೋಗ್ಯವಾಗಿ ಇದ್ದಾರೆ. 5 ತಿಂಗಳ ಕರ್ಕೊಂಬರ್ರಿ, ಸುಮ್ಮನೆ ಕರ್ಕೊಂಡು ಹೋಗ್ತೀನಿ. ನಾನು ಅದಕ್ಕೇನೆ ಹೇಳಿದ್ದೀನಿ, 5 ತಿಂಗಳ ಕರ್ಕೊಂಡು ಹೋಗ್ತೀವಿ ಅಂತ ಹೇಳೋಗೋಣ ಅಂತ ಬಂದಿದ್ದೀನಿ. 5 ತಿಂಗಳಿಗೆ ಮಾಡಿರತ್ ನಾಮಕರಣ. ಸುಮ್ಮನೆ 5 ತಿಂಗಳ ಮಾಡಿ ಕಳಿಸಿರತ್ತು ಅವ್ರ ಮನೆಗೆ ಅವ್ರನ್ನ. ಸರಿ ಆಯ್ತು ಬಿಡತ್ತೆ. ಅಪ್ಪ ಅಮ್ಮಯ್ಯ ಎಲ್ಲ ಹೋಗ್ಯವ್ರೆ. ಅವ್ರು ಬಂದಾಗ ಕೇಳಿ ಮಾತಾಡೋಕ್ಕಾಗುತ್ತೆ ಬಿಡು. ಸುಗುಣ, ಏನು ಮಾಡ್ತಾ ಇದ್ದೀರಾ? ಯಾವಾಗ ಬಂದೆ? ಯಾಕ ಮಂಜಕ್ಕೆ ಅಮ್ಮ ಈಗಿನ ಬಂದೆ. ಬಿಡಿ ಸುಗುಣ, ಕೂತ್ಕ. ಬಿಡು, ಅಮ್ಮ ಬಂತಲ್ಲ ಮಾತಾಡ್ಸೋಣ ಅಂತ ಬಂದೆ. ಬಂದ್ರು ಕೇಳಮ್ಮ. ಮಂಜಕ್ಕ, ಅವ್ರು ಇಬ್ಬರು ಗಂಡ ಹೆಂಡ್ತಿ ಇಲ್ಲೇ ಇದ್ದಾರೆ. ಏನಕ್ಕ, ಯಾಕೆ ಕೇಳಬೇಕು? ಏನಿಲ್ಲ, ಅದೇ 5 ತಿಂಗಳ ಕರ್ಕೊಂಡು ಹೋಗ್ತೀನಿ. ಋತಮ್ಮ ಬರೇ ಮದುವೆ ಆದಾಗಿಂದನೂ ಇಲ್ಲೇನೆ. ಅದಕ್ಕೆ ನಾವು ಹುಡುಗರು ನೋಡಬೇಕು, ಸಾಕ್ಬೇಕು ಅಂಬೋದು ನಮಗೂ ಆಸೆ ಇರುತ್ತೆ. ಅದಕ್ಕೆ ನಾನು 5 ತಿಂಗಳ ಕರ್ಕೊಂಡು ಹೋಗೋಣ ಅಂತ. ಸುಮ್ಮನೆ 5 ತಿಂಗಳ ಕರ್ಕೊಂಡು ಹೋಗ್ತೀನಿ. ನಾಮಕರಣ 5 ತಿಂಗಳ ಮಾಡೋದಾದ್ರೆ ಮಾಡಿರಿ, 5 ತಿಂಗಳ ಮಾಡೋಕ್ಕಾಗಲಿಲ್ಲ ಅಂದ್ರೆ 9 ತಿಂಗಳಿಗೆ ಮಾಡ್ಕೊಡಿರಿ ಅಂತ. ಇಲ್ಲ, ಇನ್ನೂ ಕಳ್ಸಲ್ಲ. ಹುಡ್ಗರು ನೋಡ್ಕೊಂಬದು ಬೇಗ ಐತೆ. ನಾವು 9 ತಿಂಗಳ ತನಕ ನಮ್ಮ ಋತ ಮುಂದೆ ಕಳಿಸಲ್ಲ. ಇಷ್ಟು ದಿನನೇ ಸುಧಾರಿಸಿದ್ದೀರಾ, ಇನ್ನೊಂದು 5 ತಿಂಗಳು ಸುಧಾರಿಸೋಕ್ಕೇನು? 9 ತಿಂಗಳು ತನಕ ಕಳ್ಸಲ್ಲ. ನಾವು ಇರೋದು ಹೇಳ್ತೀವಿ, ಹುಡುಗರು ನೋಡ್ಕೊಂಬಕ್ಕಾಗಲ್ಲ. ಅವಳ ಕೈಲಿ ಅವು ಬೇರೆ ಕ್ಯಾತೆ ಮಾಡ್ತಾವೆ. ನೀನು ಬೇರೆ ಒಬ್ಳು ಆಗಲ್ಲ. ಸುಮ್ಕಿರು, ಯಾಕೆ ಸುಮ್ಮನೆ? 9 ತಿಂಗಳ ಬೋತಾರೆ ನಾಮಕರಣ ಮಾಡ್ಕೊಂಡು ಅಲ್ಲೇನು ಸುಗುಣ? ಅದೇ ನೋಡಮ್ಮ, ಅಮ್ಮಗೆ ಬೇರೆ ಬೇಜಾರಾಗುತ್ತಂತೆ. ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೈತಿ. ನೀವು ನೋಡಿರಿ ಕಳಿಸಲ್ಲ ಅಂತೀರಾ. ನೋಡ್ರಿ ಹೆಂಗೆ ಒಬ್ರಿಗೊಬ್ರು ಯಾರನ್ನ ಒಬ್ರು ಅನ್ಸರಿ. ಬಿಡ, ಮತ್ತೆ ಇಷ್ಟು ದಿನನೇ ಇದ್ದಾಳೆ. ಇನ್ನೊಂದು 5 ತಿಂಗಳು ಯಾಕೆ? ಅವು 2 ಹುಡುಗರು ಬೇರೆ ಅಲ್ಲ, ಸುಧಾರ್ಸೋಕೆ ಆಗಲ್ಲ. ಅದಕ್ಕಾಗಿನ ಅಯ್ಯೋ, 2 ಹುಡುಗರ್ನೇನು ಎಲ್ಲರೂ ಮಸ್ತ ಸಾಕಿರ್ತಾರೆ. ಕರ್ಕೊಂಡು ಹೋಗ್ತೀನಿ ಕಣಮ್ಮ, ಕರ್ಕೊಂಡು ಹೋಗ್ತೀನಿ. ನಾವು 5 ತಿಂಗಳಿಗೆ ಕರ್ಕೊಂಡು ಹೋಗ್ತೀವಿ, ಕಳಿಸ್ಕೊಡ್ರಿ ಸುಮ್ಮನೆ. ಒಂದು ದಿವ್ಸಕ್ಕೂ ಬಂದಲ್ಲಿಲ್ಲ, ಏನಿಲ್ಲ. ನಮಗೂ ನೋಡ್ಕೋಬೇಕು ಅಂಬೋದು ಆಸೆ ಇರಲ್ವಿ? ಯಾಕೆ ಹೇಳ್ದಷ್ಟು ಕೇಳು, ನಾವು ಕಳಿಸಲ್ಲ 9 ತಿಂಗಳು ತನಕ. ನಾನು ಇರೋದು ಹೇಳ್ತೀನಿ. 9 ತಿಂಗಳು ಆದಮೇಲೆ ನಾವು ನೀವು ಇಕ್ಕಾಡ್ರಿ ಅಂದ್ರೆ ಇಕ್ಕಮಲ್ಲ, ನಾವು ಕಳಿಸ್ತೀವಿ. ಸುಮ್ಮನಿರು. 9 ತಿಂಗಳು ಆದಮೇಲೆ 9 ತಿಂಗಳಿಗೆ ಬಿದ್ದಕ್ಕೆ ನಾಮಕರಣ ಮಾಡ್ತೀವಿ, ಕಳಿಸ್ತೀವಿ ನಾವೆಲ್ಲ. ಒಳ್ಳೆ ದಿನ ನೋಡ್ಕೊಂಡು ನಾಮಕರಣ ಮಾಡಿ ಕಳಿಸ್ತೀವಿ. ನೀನೇನು ಟೆನ್ಷನ್ ತಗೋಬೇಡ, ಆರಾಮಾಗಿರು. ಇಷ್ಟು ದಿನ ಸುಧಾರಿಸಿದ್ದೀನಿ. 1-2 ದಿನ ಯಾಕೆ ಇಲ್ಲೇ ಇರು ನೀನು? 1-2 ದಿನ ಅಲ್ಲೇ ಬೇಜಾರಾದ್ರೆ ಅಷ್ಟೇನು. ಹೇಳತ್ತ ನನಗೆ ಒಳ್ಳೆ ಬೇಜಾರಾಗೈತಿ. ಯಾಕೋ ಬಂದು ಸರ್ ಇಲ್ಲೇ ಇದ್ರೆ ಅತ್ಲಾಗೆ ಅವನು ಇಲ್ಲೇ ಇದ್ದಾನೆ. ಎಲ್ಲರೂ ಇಲ್ಲೇ ಇದ್ರೆ ಹಂಗೆ ಸರಿ ಹೋಗುತ್ತೆ. ನೆಂಟ್ರ ಮನೆಗೆ ಇರ್ಬಾರ್ದು ಕಣಮ್ಮ. ಅಯ್ಯೋ, ಅದೆಲ್ಲ ಹೇಳೋಕ್ಕಾಗೈತಿ? ನೆಂಟ್ರಿಲ್ಲ ಏತಿಲ್ಲ, ಸುಮ್ಮನೆ ಇರೋದು ಕಲ್ಕಳ್ರಿ. ಕಳ್ಸಲ್ಲ ನಾವು 9 ತಿಂಗಳು ತಕ ಋತುನ ಅಷ್ಟೇ. ನಮ್ಮ ಅತ್ತೆ ಬಂದೈತೆ 5 ತಿಂಗಳಿಗೆ ಕಳಿಸ್ರಿ ಅಂತ ಕರ್ಕೊಂಡು ಹೋಗೋಕ್ಕೆ. ಆದರೆ ನಮ್ಮ ಅಪ್ಪ ನಮ್ಮಮ್ಮಗೆ ಕಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಅನ್ನೋ. ನನಗೂ ಅಂದರೆ ಹೋದ್ರೂ 2 ಹುಡುಗರನ್ನು ಸುಧಾರಿಸ್ಕೊಂಬಕ್ಕಾಗಲ್ಲ. ಇವಾಗ ಇಬ್ಬರನ್ನ ಮಕ್ಕಳು ನೋಡ್ಕೊಂಬರ್ಕಂದ್ರೆ ತುಂಬ ಕಷ್ಟ. ನಾನು ನಮ್ಮಮ್ಮ ನಮ್ಮ ಅಜ್ಜಿ 3 ಇರೋದ್ರಿಂದ ಹೆಂಗೋ ಸರಿ ಆಗೈತೆ. ಲಕ್ಷ್ಮಜ್ಜಿ ಬೇರೆ ಬರುತ್ತೆ, ಹಂಗೆ ಹಂಗೊಂದ್ಸತಿ ಹಿಂಗೊಂದ್ಸರಿ. ಶಾಂತಜ್ಜಿ ಬೇರೆ ಬರುತ್ತೆ. ಇವರೆಲ್ಲ ಇರೋದಕ್ಕೆ ಎಷ್ಟೋ ಆಸೆ. ಅಲ್ಲಂದ್ರೆ ನಾವು ಇಬ್ಬರು ನೋಡ್ಕೊಂಬಕ್ಕಾಗಲ್ಲ. ಅದಕ್ಕೋಸ್ಕರ ನಾ ಕಳಿಸ್ರಿ ಅಂತ ಒತ್ತೆ ಸಿಟ್ಟು ಮಾಡ್ಕೊಂಡೈತೆ. 5 ತಿಂಗಳಿಗೆ ಕಳಿಸ್ರಿ ಅಂತ. ಇವ್ರು ಕಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೋ ಅಯ್ಯೋ, ನನಗೇನು ಹೋಗೋಕೆ ಇಷ್ಟ. ನನಗೇನು ಇಲ್ಲಿರೋಕ್ಕೇನು ಇಲ್ಲಿರೋಕ್ಕೇನು ಇದಿಲ್ಲ. ಆದ್ರೂ ತವ್ರ ಮನೆಗೆ ಇರಬೇಕು ಅನ್ನೋದು ಎಲ್ಲ ಒಂದು ಕಡೆಗೆ ಆಸೆ ಇರುತ್ತೆ. ಆದರೆ ಇವತ್ತೇ ಮದುವೆ ಆದಂಗೆ ಎಂದು ಇಲ್ಲ, ಶಾಣೆ ದಿನ ಇಲ್ಲವೇ ಇಲ್ಲ. ಅದೇ ಬತ್ತಿಯ ಇಲ್ಲಿಗೆ ಇಲ್ಲೇ ಇದೆಯಾ ನೀನು ಪ್ರವಿ ಇಬ್ಬರಳು ಅಂತ. ಒಂದೇ ಇರೋಕ್ಕೆ ಬೇಜಾರು ಅಂತ ಬಂದೈತೆ. ಏನಂತಾರೋ ಏನೋ, ಇವ್ರು ಇನ್ನೇನೋ ಬೇಡ ಅಂತ ಇದ್ದಾರೆ. ಏನು ಮಾಡಬೇಕೋ ಇನ್ನೊಂದು ಗೊತ್ತಾಗ್ತಾಯಿಲ್ಲ. ಎಷ್ಟು ತಿಂಗಳು ಹೋಗೋಣ ಅನಿಸ್ತೈತೆ ನನಗಂತ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.